ಮೊದಲಿಗೆ ಬಿಗ್ ಬಾಸ್ ನೋಡುವಾಗ ಎಲ್ರಿಗೂ ಕೂಡ ಫ್ರೆಂಡ್ಶಿಪ್ ಅಂದರೆ ಸಂಗೀತ, ಕಾರ್ತಿಕ್ ಮತ್ತು ತನಿಷಾ ಇವ್ರು ಮೂವರ ಥರ ಇರಬೇಕಪ್ಪ ಫ್ರೆಂಡ್ಶಿಪ್. ಒಬ್ಬರನ್ನೊಬ್ಬರು ಬಿಟ್ಕೊಳಂಗಿಲ್ಲ ಅಂಥೇಳಿ ಅದೆಷ್ಟು ಹೊಗಳ್ತಿದ್ರೋ, ಈಗ ಅದೇ ಜನ ಇವ್ರನ್ನ ಎಷ್ಟು ಬೈದಿದ್ದಾರೆ ಅಂಥೇಳಿ ತಿಳಿಸ್ತಾ ಹೋಗ್ತೀನಿ, ಕಮೆಂಟ್ಗಳನ್ನು ಓದ್ತಾ ಹೋಗ್ತೀನಿ. ನಿಮ್ಮ ಮುಂದೆ ಬನ್ನಿ. ಬಿಗ್ ಬಾಸಲ್ಲಿ ಗಟ್ಸ್ ಇರೋದು ಸಂಗೀತಾಗೆ ಮಾತ್ರ. ಈ ಒಂದು ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ವ, ಈ ಮಧ್ಯೆ ಅಂತೂ ತುಂಬ ಅಂದರೆ ತುಂಬ ಜಗಳನೇ ಸ್ಟಾರ್ಟ್ ಆಗಿದೆ, ಬೆಂಕಿನೇ ಹೊತ್ಕೊಂಡಿದೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರನ್ನ ಕಾರ್ತಿಕ್ ಅವರು ಮತ್ತು ತನಿಷಾ ಅವರು ಇಬ್ಬರು ಕೂಡ ಬೈಯಕತ್ತಾರ. ಅಂದರೆ ನೀವು ಫ್ರೆಂಡ್ಶಿಪ್ಗೆ ನಮ್ಮದು ಬೇಕಿದ್ದಿದ್ರೆ ನೀವು ನಮ್ಮ ತಲೆ ಇರ್ತಿದ್ರಿ, ನಿಮ್ಗೆ ಎಲ್ಲ ಬೇಕೇ ಇಲ್ಲ, ನಿಮಗೆಲ್ಲ ಬೇಳೆ ಬಯಸ್ಕೊಳ್ತಿದ್ದೀರಾ ನೀವು, ಅದಕ್ಕೆ ನೀವು ನಮ್ಮ ಫ್ರೆಂಡ್ಶಿಪ್ನ ಬಿಟ್ಟು ಹೋಗಿದ್ದೀರಾ ಅಂತ ಹೇಳಿ ತನಿಷಾ ಅವ್ರು ಹೇಳಿದಾರಲ್ವ. ಅದಕ್ಕೆ ಜನ ಯಾವ ಥರ ಬೈದಿದ್ದಾರೆ ಗೊತ್ತಾ? ಈಗ ಹೇಳಿದ್ದಾರೆ ಗಟ್ಸ್ ಇರೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತಾಗೆ ಮಾತ್ರ ಅಂತ ಹೇಳಿ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಹಿಂದೆ ಮಾತಾಡೋ ನಾಯಿಗಳ ಹತ್ರ ಫ್ರೆಂಡ್ಶಿಪ್ ಬೇಡ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಬೇಡ ಯಾರ ಜೊತೆ ಅಂತಂದರೆ ಕಾರ್ತಿಕ್ ಅವ್ರ ಜೊತೆ ಮತ್ತು ತನಿಷಾ ಅವ್ರ ಜೊತೆ ಮಾತ್ರ ಬೇಡವೇ ಬೇಡ ಅಂತ ಹೇಳಿ ಒಂದು ಕಮೆಂಟ್ಸಲ್ಲಿ ಹೇಳಿದ್ದಾರೆ. ಸಂಗೀತ ಅವ್ರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟಲ್ಲಿ ಕಾರ್ತಿಕ್ ತನಿಷಾ ಫ್ರೆಂಡ್ಶಿಪ್ ಮಾಡಿಯೇ ಸಂಗೀತ ಗೇಮ್ ಹಾಳಾಗಿದೆ ಅಂಥೇಳಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೀತಿರುವಂತಹ ಎಲ್ಲವನ್ನ ನೋಡ್ತಾ ಇದ್ದಾರಲ್ಲ ಜನ, ಅದಕ್ಕೆ ಇದೊಂದು ಕಮೆಂಟನ್ನು ಹಾಕಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ಚಂದ ಆಟ ಆಡ್ತಿದ್ರು, ಆದರೆ ಅವರ ಆಟ ಹಾಳಾಗಿದ್ದೆ ಕಾರ್ತಿಕ್ ಅವರು ಮತ್ತೆ ತನಿಷಾ ಅವರಿಂದ ಅಂತ ಹೇಳಿ ಒಂದು ಕಮೆಂಟ್ ಅಲ್ಲಿ ಹೇಳಿದಾರ. ನೆಕ್ಸ್ಟ್ ಕಮೆಂಟ್ ಏನಪ್ಪಾ ಅಂತಂದ್ರ, ಸಂಗಿ ಯು ಆರ್ ಆಲ್ವೇಸ್ ಪರ್ಫೆಕ್ಟ್ ಅಂತ ಹೇಳಿ ಒಂದು ಮೆಸೇಜ್ ಹಾಕಿದಾರೆ, ಅಂದ್ರೆ ಕಮೆಂಟ್ ಹಾಕಿದಾರೆ ಅಂತಾನೆ ಹೇಳ್ಬೋದು. ಸಂಗೀತ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪರ್ಫೆಕ್ಟ್ ಆಗಿ ಆಡ್ತಿದ್ದಾರ, ಪರ್ಫೆಕ್ಟ್ ಆಗಿದ್ದಾರ ಅಂತ ಹೇಳಿ ಹೇಳಿದಾರ. ಸೊ ಈ ಒಂದು ಬಿಗ್ ಬಾಸ್ ನಿಮ್ಗೆ ಗೊತ್ತಿದೆ ಅಲ್ವಾ, ಯಾರು ಯಾವಾಗ ಹೆಂಗಿರ್ತಾರ ಅಂತಾನೆ ಗೊತ್ತಾಗಂಗಿಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಸಂಗೀತ ಅವ್ರನ್ನ ಅದೆಷ್ಟು ಜನ ಇಷ್ಟಪಡ್ತಿದ್ದಾರೋ ಅಂತ ಹೇಳಕ್ಕೆ ಲೆಕ್ಕನೇ ಸಿಗಂಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಫ್ರೆಂಡ್ಶಿಪ್ ಅಂತ ಹೇಳಿ ಬಂದಾಗ ಮಾತ್ರ ಹಿಂದೆ ಒಂದು ಮುಂದೆ ಒಂದು ಮಾತಾಡಂಗಿಲ್ಲ. ಅವರು ಪರ್ಫೆಕ್ಟ್ ಆಗಿದ್ದಾರ, ಅವ್ರಿಗೆ ಯಾರು ಫ್ರೆಂಡ್ಶಿಪ್ ಬೇಕಾಗಿಲ್ಲ, ಅವರೊಬ್ಬರೇ ಸಾಕು ಅನ್ನೋ ಥರನೂ ಕಮೆಂಟ್ಸ್ಗಳು ಹಾಕಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ನೋಡ್ರೋ ಈ ಜೊಲ್ಲು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಕಂಡಿದ್ದೀವಿ 10 ವರ್ಷದ ಫ್ರೆಂಡ್ಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದೀಯಾ ಅಂತ. ಅಂದರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ 10 ವರ್ಷದ ಫ್ರೆಂಡ್ಶಿಪ್ ಯಾರ್ಯಾರ್ದಿದೆ, ಕಾರ್ತಿಕ್ ಅವ್ರದ್ದು ಮತ್ತು ವಿನಯ್ ಅವ್ರದ್ದು. ಇವರಿಬ್ಬರು ಫ್ರೆಂಡ್ಶಿಪ್ ನಾವು ನೋಡಿದ್ದೀವಿ, ಬಟ್ ಇಲ್ಲಿ ವ್ಯಾಲ್ಯೂವೇ ಕೊಟ್ಟಿಲ್ಲ ಅವ್ರಿಗೆ 10 ವರ್ಷದ ಫ್ರೆಂಡ್ಶಿಪ್ಗೆ. ಇನ್ನು ಸಂಗೀತ ಅವ್ರಿಗೆ ಏನು ವ್ಯಾಲ್ಯೂ ಕೊಡ್ತಾರ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಸಂಗೀತ ಡೋಂಟ್ ಆರ್ಗ್ಯುಮೆಂಟ್, ಕಾರ್ತಿಕ್ ತನಿಷಾ ಹತ್ರ ಟೈಮ್ ವೇಸ್ಟ್, ತನಿಷಾ ನಾಟ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ನೀವು ಅಷ್ಟೇ ಆಡಿ ನಿಮ್ಮ ಪಾಡಿಗೆ ನೀವಿರ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿ ಸಂಗೀತ ಇದ್ದೀರಲ್ವ ನೀವು, ನಿಮಗೆ ತನಿಷಾ ಅವರು ಮತ್ತು ಕಾರ್ತಿಕ್ ಅವರು ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಕೂಡ ಟೈಮ್ ವೇಸ್ಟ್ ಅಂತ ಹೇಳಿ ಒಂದು ಮೆಸೇಜಲ್ಲಿ ಅಂದರೆ ಈ ಒಂದು ಕಮೆಂಟಲ್ಲಿ ಹೇಳಿದಾರ. ಸೊ ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಕಾರ್ತಿಕ್ ಮತ್ತು ತನಿಷಾ 2 ತಲೆ ಹಾವುಗಳು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ 2 ಹಾವುಗಳವರು, ಅವ್ರ ಜೊತೆ ಮಾತ್ರ ಇರಬೇಡ್ರಿ ಅಂತ ಹೇಳಿ ಸಂಗೀತ ಅವ್ರಿಗೆ ತುಂಬ ಅಂದರೆ ತುಂಬ ಜನ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ರಿಗೂ ಗೊತ್ತಿದೆ ಅಲ್ವಾ, ಫ್ರೆಂಡ್ಶಿಪ್ ಅಂತಂದಮೇಲೆ ಈಗ ಇನ್ನೊಬ್ಬರ ಹತ್ರ ಬಿಟ್ಕೊಡ್ಬಾರ್ದು ಅಸಲು. ಈಗ ಅವ್ರವ್ರ ಹತ್ರ ಬಿಟ್ಕೊಡೋದು ಮಾತು ಬೇರೆ ಆಗುತ್ತೆ, ಅಂದರೆ ಈಗ ಹೋಗ್ಬಿಟ್ಟು ಅವ್ರನ್ನ ನಾವಾಗಿ ಬೈಯೋದು, ಅವ್ರು ನಮ್ಮನ್ನಾಗಿ ಬೈಯೋದು, ಅದು ಮಾತು ಬೇರೆ ಆಗುತ್ತೆ. ಅದೇ ಆ ಫ್ರೆಂಡ್ ಬಗ್ಗೆನೇ ಹೋಗಿ ಬೇರೆಯವ್ರ ಹತ್ರ ಬೈಯೋದು, ಅವ್ರನ್ನ ಬಿಟ್ಕೊಡೋದು, ಅವ್ರ ಬಗ್ಗೆ ಮಾತಾಡೋದು ಮಾಡಿದರೆ ಚೆನ್ನಾಗಿರಂಗಿಲ್ಲ. ಹೌದು ತಾನೇ? ಫ್ರೆಂಡ್ಶಿಪ್ ಅಂದರೆ ಅದಲ್ವೇ ಅಲ್ಲ, ಹೌದು ಅಲ್ವಾ? ಹೌದಲ್ವಾ? ಸೊ ಇವರು ಕೂಡ ಅದೇ ಥರ ಕಮೆಂಟ್ಸ್ ಹಾಕಿದ್ದಾರೆ. ಅವರಿಬ್ಬರು ಕೂಡ 2 ತಲೆ ಹಾವುಗಳಿದ್ದಂಗೆ 2 ಹಾವುಗಳವರು. ಸೊ ಅವ್ರ ಜೊತೆ ಜಾಸ್ತಿ ಇರಬೇಡ್ರಿ, ಆಡಬೇಡಿ, ಅವ್ರ ಫ್ರೆಂಡ್ಶಿಪ್ಪೇ ಬೇಡ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಕಾರ್ತಿಕ್ ಹಾಗೂ ತನಿಷಾಗೆ ಫ್ಲಿಪ್ ಅಂತ ಸುಮ್ಮನೆ ಹೇಳಿಲ್ಲ ನಮ್ಮ ಹುಡುಗಿ ಅಂಥೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ಅಂದರೆ ತಮ್ಮ ಹುಡುಗಿ ಯಾರಂದರೆ ಸಂಗೀತ ಅವರಂತ. ಅದಕ್ಕೆ ಸಂಗೀತ ನಮ್ಮ ಹುಡುಗಿ ಸುಮ್ಮನೆ ಹೇಳಂಗಿಲ್ಲ ಅವರು ಅಂತ ಹೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸನ್ನು ನೋಡ್ತಾ ಇದ್ದೀರಲ್ಲ ನೀವು ಕೂಡ, ಸಂಗೀತ ಅವರು ಯಾವತ್ತಿಗೆ ಆಗಲಿ ಸುಮ್ಮನೆ ಯಾರ ಬಗ್ಗೆನೂ ಮಾತಾಡೋಕೆ ಹೋಗಲ್ಲ. ಅವ್ರಿಗೇನೇ ಹೇಳ್ಬೇಕು ಅನ್ಸಿದ್ರೆ, ಏನೇ ಬೈಬೇಕು ಅನ್ಸಿದ್ರೆ ಹೋಗಿ ಡೈರೆಕ್ಟಾಗಿ ಅವ್ರ ಮುಂದೆ ಯಾರೇ ಎಂದಿರ್ತಾರೋ ಅವ್ರ ಮುಂದೆ ಬೈಯೋದು, ಯಾರ ಮೇಲೆ ಕೋಪ ಇರುತ್ತೆ ಅವ್ರ ಮೇಲೆ ತೀರಿಸ್ಕೊಳ್ಳೋದು, ಈ ಥರ ಮಾಡ್ತಾರೆ ಸಂಗೀತ. ಅದಕ್ಕೆ ನಮ್ಮ ಹುಡುಗಿ ಹೇಳಿದ್ದು ಕರೆಕ್ಟಾಗಿ ಇದೆ, ಸುಮ್ಮನೆ ಹೇಳಂಗಿಲ್ಲ ಅಂತ ಹೇಳಿ ಇವರು ಕಮೆಂಟಲ್ಲಿ ಹೇಳಿದಾರ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಸಂಗೀತ ನಿಮ್ಮ ಥರ ಹಿಂದೆ ಎಲ್ಲ ಹೋಗಿ ಮಾತಾಡಿಲ್ಲ, ಮಾತಾಡೋದೂ ಇಲ್ಲ.
ಅದು ಅವರ ಫ್ರೆಂಡ್ಶಿಪ್ಗೆ ಕೊಟ್ಟಿರೋ ವ್ಯಾಲ್ಯೂ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡೋದಂದರೆ ಸಂಗೀತ ಅವ್ರು ಹೋಗ್ಬಿಟ್ಟು ಆ ಕಡೆ ಈ ಕಡೆ ಮಾತಾಡಲ್ಲ. ಅವರು ಒಬ್ಬರ ಹತ್ರ ಕೂಡ ಬಿಟ್ಕೊಡಲ್ಲ ಫ್ರೆಂಡನ್ನ. ಅದು ಅವ್ರಿಗಿರೋ ಫ್ರೆಂಡ್ಶಿಪ್ಗಿರೋ ಒಂದು ವ್ಯಾಲ್ಯೂ ಕೊಡೋದು ಅವ್ರು ಅಂದರೆ ಅಂಥೇಳಿ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ಸಂಗೀತ ಅವ್ರನ್ನ ಒಂದು ಲೆವೆಲ್ಗೆ ಕೂಡಿಸಿದ್ದಾರೆ ಜನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಂಗಿಲ್ಲ ಫ್ರೆಂಡನ್ನ ಅನ್ನೋ ಮಾತು ಕೂಡ ಈ ಒಂದು ಕಮೆಂಟ್ಸ್ಗಳು ಓದ್ತಾ ಗೊತ್ತಾಯಿತು ನಮಗೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ ಯಾರು ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅಂಥೇಳಿ. ಅದೇ ಈ ಒಂದು ಬಿಗ್ ಬಾಸ್ ಇದೆ ಅಲ್ವಾ ವ್ಯಕ್ತಿತ್ವದ ಆಟ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಯಾರ ವ್ಯಕ್ತಿತ್ವ ಕೂಡ ಚೇಂಜ್ ಆಗದೆ ತುಂಬ ಕರೆಕ್ಟ್ ಆಗಿದ್ದು ಮೊದಲಿನ ಥರನೇ ಎಲ್ಲರ ಜೊತೆ ಇದ್ದರೆ ಎಲ್ರಿಗೂ ಇಷ್ಟ ಆಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಹೇಳೋಕ್ಕಾಗಲ್ಲ, ಆಟಗಳು ಬಂದಂಗೆ ಜನರ ಮನಸ್ಸು ಕೂಡ ಚೇಂಜ್ ಆಗ್ತಾ ಹೋಗುತ್ತಾ. ಈಗ ಇವತ್ತು ಯಾರು ಚೆನ್ನಾಗಿದ್ದಾರೋ ಅವ್ರ ಜೊತೆ ಇರ್ತಾರೆ, ನಾಳೆ ಯಾರು ಚೆನ್ನಾಗಿ ಅನಿಸುತ್ತೋ ಅವ್ರ ಜೊತೆ ಇರ್ತಾರೆ. ಬಟ್ ಫಸ್ಟಿಂದ ಯಾರ ಜೊತೆ ಇದ್ರೋ ಅವ್ರ ಜೊತೆ ಇರ್ತಾರಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಇರೋಕ್ಕಾಗಂಗಿಲ್ಲ ಅಂಥೇಳಿ ಇವ್ರನ್ನ ನೋಡಿ ಮತ್ತೆ ಗೊತ್ತಾಯ್ತು ಅಂತ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಅವರು ಕಾರ್ತಿಕ್ ಅವ್ರ ಸ್ನೇಹ ಮಾತ್ರ ಬೇಡ ಸಂಗೀತ ಅವರೇ ಅಂತ ಹೇಳಿ ಜಾಸ್ತಿ ಜನ ಅವ್ರಿಗೊಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೋ, ಒಂದಾಗ್ತಾರೋ ದೂರನೇ ಆಗ್ತಾರ ಅಂತೇಳಿ. ಒಂದಾದರೆ ಚೆನ್ನಾಗಿರುತ್ತೆ ನೋಡೋದಕ್ಕಂತಲೇ ಹೇಳ್ಬೋದು. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೇ ಥರ ಮತ್ತಷ್ಟು ಕಮೆಂಟ್ಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.